ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫಸ್ಟ್ ವ್ಲಾಗ್ ಮಾಡ್ತಿದ್ದೀನಿ. ಇದೇ ಅದಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ. ನೋಡೋಣ ಹೇಗಾಗುತ್ತೋ. ನನಗೆ ಯೂಟ್ಯೂಬ್ ಮಾಡಬೇಕಂತ ತುಂಬ ಆಸೆ ಇತ್ತು, ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಕುಕ್ಕಿಂಗ್ ವ್ಲಾಗ್. ಕುಕ್ಕಿಂಗಲ್ಲಿ ಏನು ಮಾಡ್ತಿದ್ದೀನಿ ನಾನು ಅಂತಂದರೆ, ಇಡ್ಲಿ ಇತ್ತು, ಇಡ್ಲಿ ಮತ್ತು ಮೊಟ್ಟೆ ಇತ್ತು. ಅದರಲ್ಲಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಇಡ್ಲಿ ಮೊಟ್ಟೆ ಉಪ್ಪಿಟ್ಟು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಡ್ಲಿ ಉಪ್ಪಿಟ್ಟು ಮಾಡುವಾಗ ಅದರ ಸಾಮಗ್ರಿಗಳು ಯಾವುದೇ ಬೇಕಂದರೆ, ಮೊದಲು 5 ಇಡ್ಲಿ ನಾನು ತಗೊಂಡಿದ್ದೀನಿ. 5 ಇಡ್ಲಿಸ್ ತಗೊಂಡಿದ್ದೀನಿ. 1 ಆನಿಯನ್ನು, 1 ಚಿಲ್ಲಿ, 1 ಟೊಮೆಟೊ, 2 ಎಗ್ಸ್. ಇವಾಗ ನಾನು 5 ಇಡ್ಲಿ ತಗೊಂಡಿರೋದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಆಗಿದೆ. ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಸ್ಟವ್ ಆನ್ ಮಾಡ್ಕೋಬೇಕು. ಇವಾಗ ನಾನು ಈ ಬಾಣಲಿಗೆ 3 ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ. 2 3. ಇವಾಗ 1 ಪಲಾವ್ ಎಲೆ, ಆಮೇಲೆ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಆದಮೇಲೆ ಸ್ವಲ್ಪ 1 ಈರುಳ್ಳಿ ಹಾಕೋಬೇಕು. ಇದನ್ನು ಫ್ರೈ ಮಾಡಾದ್ಮೇಲೆ 1 ಚಿಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ, ನೆಕ್ಸ್ಟು ಚಿಲ್ಲಿ ಹಾಕೋಬೇಕು. ಚಿಲ್ಲಿ ಮತ್ತು ಟೊಮೆಟೊ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು. ಗೋಲ್ಡನ್ ಫ್ರೈ ಆದಮೇಲೆ ನಾನು 2 ಎಗ್ಸ್ ಇತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಇಡ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ, ಇಡ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸಿಗ್ತೀನಿ. ನೀಟಾಗಿ ಸ್ಮ್ಯಾಶ್ ಆಗಿದೆ. ಇಲ್ಲಿಗೆ ಇಡ್ಲಿ ಮೊಟ್ಟೆ ಉಪ್ಪಿಟ್ಟು ರೆಡಿ. ಇದನ್ನು ಪ್ಲೇಟ್ಗೆ ಹಾಕೊಂಡು ತಿನ್ನೋದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಇಡ್ಲಿ ಮೊಟ್ಟೆ ಉಪ್ಪಿಟ್ಟು ಹೆಂಗಿತ್ತು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಹೆಸರು ಪ್ರತೀಕ್ಷಾ ಮಾದೇಶ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.